ಭಾವ ಅಪ್ಪ ಇಂತವ ಏನಾರ ಮಾತಾಡಿದ್ರೇನವ? ಯಾಕೆ ಭಾವ? ಸಿಹಿ ಸುದ್ದಿ ಕಣವ, ನಮ್ ಸಿದ್ದುಗೆ ಬೇಲ್ ಸಿಕ್ಕದೆ. ಮಾವ ಹೇಳ್ದಂಗೆ ಮಾಡಿಬಿಟ್ರಲ್ಲ. ಅವ್ರು ಬರ್ತಿದ್ದಾರೆ ಅಂತ ಖುಷಿ ಆಗ್ತಿದೆ, ಆದರೆ ಅವ್ರನ್ನ ಬಿಟ್ಟು ಹೋಗಬೇಕು ಅನ್ನೋ ನೋವು ಮುಂದೆ ಯಾವುದೂ ಕಾಣಿಸ್ತಾ ಇಲ್ಲ. ಭಾವನವ, ಯಾಕವ ನಮ್ಮ ಸಿದ್ದು ಆಚೆಗೆ ಬರಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ರಿ, ಕಂಡು ದೇವ್ರಿಗೆಲ್ಲ ಪೂಜೆ ಮಾಡಿದ್ರಿ. ಈಗ ಅವನು ಆಚೆಗೆ ಬತ್ತವನೆ ಅಂತ ಸುದ್ದಿ ಕೇಳಿ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರಿ. ನಿಮ್ಗೆ ಖುಷಿ ಆಗ್ನಿಲ್ವೇ? ಅಯ್ಯೋ, ಖುಷಿ ಇದೆ ಭಾವ, ತುಂಬ ಖುಷಿ ಇದೆ. ಆದರೆ ಹೀಗೆ ಸಡನ್ನಾಗಿ ಅವ್ರಿಗೆ ಬೇಲ್ ಸಿಕ್ತು ಅಂತ ಹೇಳಿದ್ರಲ್ಲ, ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಂತ್ಬಿಟ್ಟೆ. ಇನ್ಮೇಲೆ ಹಂಗೆ ನಿಂತ್ಕೊಬೇಡಿ ಕಣವ, ಈ ಯೋಚನೆ ಎಲ್ಲ ಬಿಟ್ಬಿಡಿ. ಅವನು ಮನೆಗೆ ಬತ್ತಿದಂಗೆ ಅವನು ರಾಜ, ನೀವು ರಾಣಿ, ಹಂಗೆ ಚಂದಾಗಿದ್ಬಿಡಿ. ಬತ್ತೀನಿ ಕಣವ. ಇರ್ತೀನಿ, ಖುಷಿಯಾಗಿರ್ತೀನಿ. ಅಯ್ಯೋ ದೇವ್ರೆ, ಸಿದ್ದು ಅವ್ರ ಮನೆ ಒಳಗೆ ಬಂದರೆ ನಾನು ಮನೆಯಿಂದ ಹೊರಗೆ ಹೋಗಬೇಕು. ಅವರನ್ನು ಇಷ್ಟೆಲ್ಲ ಪ್ರೀತಿಸಿ ಅವರಿಂದ ಹೇಗೆ ದೂರ ಇರಲಿ? ಇದನ್ನು ಅವ್ರ ಹತ್ರ ಹೇಗೆ ಹೇಳ್ಕೊಳ್ಳಿ? ಎಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ದೇವ್ರೆ. ಅವ್ರ ಜೊತೆ ಇರೋ ಪುಣ್ಯನೇ ಇಲ್ಲ ಅನ್ಸುತ್ತೆ. ಯಾಕೋ ವಿಶ್ವ ಏನು ಮಾತಾಡ್ತಿಲ್ಲ? ಏನಾದ್ರೂ ಹೇಳೋ. ಏನು ಹೇಳಿ? ಯಾರ್ಯಾರ ಜೊತೆ ಎಷ್ಟು ದಿನ ಇರಬೇಕು ಅಂತ ಹಣೆ ಬರದಲ್ಲಿ ಬರ್ದಿರುತ್ತೋ ಅಷ್ಟೇ ದಿನ ಇರೋಕ್ಕಾಗೋದು. ಅದು ಸರಿನೇ ಅಂತ ಹೇಳು. ಆದ್ರೆ ಈಗ ನಾನು ಇಲ್ದೆ ಹೋದ್ರೆ ನೀನು ಹೀಗೆ ಫೀಲ್ ಮಾಡ್ತೀಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋತ್ಯಾ? ಏನ ನಾವು ಮಾತಾಡ್ರ? ಇಲ್ಲ ವಿಶ್ವ, ನನ್ಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು. ನಾನು ಇಲ್ದೇ ಇದ್ರೆ ನೀನು ಹೀಗೆ ಫೀಲ್ ಮಾಡ್ತೀಯಾ ಇಲ್ವಾ? ಹೇಳು ನನ್ಗೆ. ಏನೋ ವಿಶ್ವ, ನಿನ್ಗೇನಾಯ್ತು ಸಡನ್ ಆಗಿ? ಜಯಂತ್ ಅವ್ರ ಮನೆಗೆ ಕರೆದ್ರೆ ಬರಲ್ಲ ಅಂತೀಯ, ಅವ್ರ ಮನೆಗೆ ಹೋದ್ರೆ ಏನೋ ಕಳ್ಕೊಂಡಾಗೇ ಇರ್ತೀಯ. ಇವಾಗ ಏನಾಯ್ತು? ನೀನು ಇದನ್ನು ತಿಂದ್ರೇ ತಾನೇ ಶಕ್ತಿ ಬರೋದು. ಹಾಗೆಲ್ಲ ಹಠ ಮಾಡಬಾರ್ದು. ತಿನ್ನು. ನನಗೆ ಬೇಡ. ಜಾಣ ಅಲ್ವಾ ನೀನು? ಒಂದು ತುತ್ತು. ಬಂಗಾರಿ, ಬಂಗಾರಿ. ಏನ್ ರವಿ? ಖುಷಿ ಪುಟ್ಟ, ನೀನು ಹೋಗಿರೋ, ನಾನು ಆಮೇಲೆ ಬಂದು ಊಟ ಮಾಡಿಸ್ತೀನಿ. ಏನಾಯ್ತು ರವಿ? ಓ, ನಿನ್ನ ವಿಷಯ ಮುಟ್ಟಿಲ್ಲ ಅನ್ಸುತ್ತೆ. ಅವನ ಕೈಗೊಂಬೆ ಇದನ್ನಲ್ಲ ಸಿದ್ದು, ಅವನಿಗೆ ಬೇಲ್ ಸಿಕ್ಕಿದೆ. ಏನ್ ಹೇಳ್ತಿದ್ಯಾ ರವಿ? ನಿಜ ಬಂಗಾರಿ, ಈಗ ತಾನೇ ವಿಷಯ ಗೊತ್ತಾಯ್ತು. ಅಲ್ಲ, ಜಡ್ಜ್ ಯಾವ ಬೇಸ್ ಮೇಲೆ ಬೇಲ್ ಕೊಟ್ರು ಅಂತ ಗೊತ್ತಾಗ್ತಿಲ್ಲ. ಒಂದಲ್ಲ ಅಂತ ಎರಡು ಮಾಡಿದಾನ ಅವನು. ಅವನಿಗೆ ಹೋಗಿ ಬೇಲ್. ಇಲ್ಲ ಬಂಗಾರಿ, ಇದು ಇಷ್ಟಕ್ಕೆ ಮುಗಿಬಾರ್ದು. ಆ ಸಿದ್ದುಗೆ ಶಿಕ್ಷೆ ಆಗ್ಲೇಬೇಕು. ಹೌದು ರವಿ, ಆ ಸಿದ್ದು ಬೇಕು ಅಂತ ಆಕ್ಸಿಡೆಂಟ್ ಮಾಡಿದ್ನೋ ಅಥವಾ ಭಾವನಾನ ಮದ್ವೆ ಆಗ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಆಕ್ಸಿಡೆಂಟ್ ಮಾಡಿದ್ನೋ ಅದನ್ನ ಮೊದಲು ನಾವು ತಿಳ್ಕೋಬೇಕು. ಆಗ್ಲೇ ನಮ್ಮಮ್ಮ ಮತ್ತೆ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋದು, ಖುಷಿಗೆ ನ್ಯಾಯ ಸಿಗೋ ಹಾಗಾಗೋದು. ಹೌದು ಬಂಗಾರಿ, ಹೇಗಾದ್ರೂ ಮಾಡಿ ಆ ಸಿದ್ದಿಗೆ ಸಿಕ್ಕಿರೋ ಬೇಲ್ ಕ್ಯಾನ್ಸಲ್ ಆಗಿ ಒಂದು ಲಾಕಪ್ ಅಲ್ಲೇ ಮುದ್ದೆ ಮುರಿಯಾಗಿ ಮಾಡಬೇಕು. ಅದೇನು ಮಾಡಿ ಹೊರಗೆ ಬಂದು ಈಗ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರು ಅಂತ ಗೊತ್ತಾಗಿ ಏನಾದರೂ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕಣ್ಣಿಡಕ್ಕೆ ನಿಂತ್ಕೊಂಡ್ಬಿಟ್ರೆ ನನ್ನ ಬುಡಕ್ಕೆ ಬರುತ್ತಲ್ಲ, ಏನು ಮಾಡಲಿ?
ಯಾಕೆ ಮೇಡಮ್ ಅವರೇ ಏನಾಯ್ತು? ಅಲ್ಲ ಈಗ ತಾನೇ ನಾನು ಜೈಲಿಂದ ಮನೆಗೆ ಬಂದಿದ್ದೀನಿ, ನಿಮ್ಗೆ ಖುಷಿಯಾಗಿರೋದು ಬಿಟ್ಟು ಅಳ್ತಿರಲ್ಲ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ಇದು ದುಃಖದ ಕಣ್ಣೀರಲ್ಲ, ಆನಂದ ಬಾಷ್ಪ. ನೀವು ಬರ್ತಿರೋ ಇಲ್ವೋ ಅಂತ ಆತಂಕದಲ್ಲಿದ್ದೆ. ನೀವೀಗ ಬಂದ್ಬಿಟ್ರಲ್ಲ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ಖುಷಿಗೂ ನಿಮ್ಮ ಕಣ್ಣಲ್ಲಿ ನೀರು ಬರೋದು ನನಗಿಷ್ಟ ಇಲ್ಲ ಮೇಡಮ್ ಅವರೇ. ಈಗ ನಾನು ಬಂದೈತಲ್ಲ, ಮತ್ತಿನ್ಯಾಕೆ ಆತಂಕ? ಹಾಂ, ಧೈರ್ಯವಾಗಿರಿ ಮೇಡಮ್ ಅವರೇ. ನೋಡಿ, ಆ ದೇವರ ಆಶೀರ್ವಾದ ನಿಮ್ಮ ಪಿರುತಿಯಿಂದ ಇವತ್ತು ನಾನು ಬಂದು ನಿಮ್ಮ ಕಣ್ಣು ಮುಂದೆ ನಿಂತ್ಕೊಳ್ಳೋಂಗಾಯ್ತು. ನೀವು ನೋಡಿದ್ರೆ ಅಳ್ತಾ ಇದ್ರಲ್ಲ. ಇಲ್ಲ ಸಿದ್ದು ಅವರೇ, ಇನ್ನು ಮುಂದೆ ಅಳಲ್ಲ ಬಿಡಿ. ಅದು ಸಿದ್ದೇಗೌಡ್ರ ಹೆಂಡತಿ ಅಂದರೆ. ಮೇಡಮ್ ಅವರೇ, ನನಗೆ ಜೈಲಲ್ಲಿ ಸಪ್ಪೆ ಊಟ ತಿಂದು ಬಾಯೆಲ್ಲ ಮರಗಿಟ್ಟು ಹೋಗೋದೆ. ನೀವು ತಂದಿರೋ ಊಟ ಕೂಡ ಸರಿಯಾಗಿ ತಿನ್ನೋಕ್ಕೆ ಬಿಡಲಿಲ್ಲ ಅದು ಮಕ್ಕಳು. ಈಗ ನೀವು ನಿಮ್ಮ ಕೈಯಾರೆ ನನಗೆ ಇಷ್ಟವಾಗಿರೋ ಅಡುಗೆ ಮಾಡ್ಕೊಂಡ್ಬಂದು ನನಗೆ ತಿನ್ನಿಸ್ತೀರಿಯಾ, ಅಥವಾ ಹಂಗೆ ಉಪವಾಸ ಬಿತ್ಕೊಳ್ಳೋ ಅಂತ ಹತ್ಕೊಂಡು ಹಿಂಗೆ ಮಲ್ಕೊತೀರಾ? ಅಯ್ಯೋ ಸಾರಿ ಸಿದ್ದು ಅವರೇ, ನೀವೀಗ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಹೋಗಿ ಅಡುಗೆಗೆಲ್ಲ ರೆಡಿ ಮಾಡ್ತೀನಿ. ಹಾಂ ಸರಿ.